ಸುಮನ್ಗೆ ಇವಾಗ 3 ವರ್ಷ. ಅವನು ಮನೆಯಲ್ಲಿ ಆಟಾಡ್ತಾ ಇರೋದನ್ನ ಅವ್ರ ತಾಯಿ ನೋಡ್ತಿದ್ದಾರೆ. ಅಪ್ಪ ಕಾರ್ ಕೊಡಿ. ತಗೋ ಸುಮನ್. ಸುಮನ್ ಬಾ ಊಟ ಮಾಡೋಣ. ಬೇಡ ಅಜ್ಜಿ. ಯಾಕೆ ಅವನು ಹೀಗೆ ಮಾತಾಡ್ತಿದ್ದಾನೆ? ಇವನು ಮಾತಾಡೋದು ಬೇರೆ ಮಕ್ಳ ತರ ಇಲ್ವಲ್ಲ. ಅಯ್ಯೋ ಅದೆಲ್ಲ ಸರಿ ಹೋಗುತ್ತೆ. ಅವ್ರ ಅಪ್ಪನು ಚಿಕ್ಕ ವಯಸ್ಸಲ್ಲಿ ಹೀಗೆ ಮಾತಾಡ್ತಿದ್ದ, ಇವಾಗ ಅಷ್ಟೇನಿಲ್ವಲ್ಲ. ಸರಿ ಅಮ್ಮ ಆಟ ಆಡೋಣ. ಸರಿ ಬಾ ಆಟ ಆಡೋಣ. ಸುಮನ್ ಇವಾಗ 8ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಶಾಲೆಯಲ್ಲಿ ಏನಾಗ್ತಿದೆ ನೋಡೋಣ. ಎಲ್ರಿಗೂ ಇವತ್ತಿನ ಪಾಠ ಅರ್ಥ ಆಯ್ತಾ? ಅದಾಯ್ತು ಸರ್. ಶಬ್ದ ಮಾಡಬೇಡಿ. ಸುಮನ್ ನೀನ್ ಹೇಳು. ಸುಮನ್ ಶಾಲೆಯಿಂದ ವಾಪಸ್ ಮನೆಗೆ ಬಂದು ಮನೆಯಲ್ಲಿ ಅಳ್ತಿದ್ದಾನೆ. ಸುಮನ್ ಏನಾಯ್ತು? ಯಾಕೆ ಅಳ್ತಿದೀಯಾ? ಅಮ್ಮ ಮಾತಾಡೋ ಕೇಳಿ ಮಾಡ್ತಾ ಇದ್ದೆ. ಏನು ಇಲ್ಲ ಪುಟ್ಟ, ಅಪ್ಪ ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ತೋರ್ಸೋಣ. ಹಲೋ ಹಲೋ ಮ್ಯಾಮ್, ಹೇಗಿದ್ದೀರಾ? ಹಲೋ ಸರ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸುಮನ್ ಹೇಗಿದ್ದಾನೆ? ಸುಮನ್ ಅವನು ಸ್ಕೂಲಿಂದ ಬರ್ಬೇಕಾದ್ರೆ ತುಂಬಾ ಬೇಜಾರಾಗಿ ಬಂದಿದ್ದಾನೆ. ಹಾ ಮ್ಯಾಮ್, ಇವತ್ತು ಕ್ಲಾಸಲ್ಲಿ ಒಂದು ಘಟನೆ ನಡೀತು. ಅವ್ನು ಮಾತಾಡೋ ರೀತಿ ನೋಡಿ ಬೇರೆ ಮಕ್ಕಳು ಅವನ್ನ ಗೇಲಿ ಮಾಡ್ತಾ ಇದ್ರು. ಹೌದು ಸರ್, ಅವನು ನನ್ನ ಹತ್ರ ಹೇಳ್ದ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸರ್. ಆ ವಿಷಯ ಮಾತಾಡೋಕೆ ಈಗ ನಿಮ್ಗೆ ಫೋನ್ ಮಾಡಿದ್ದು. ಈ ತರ ತೊಂದರೆ ಇರೋ ಮಕ್ಕಳನ್ನ ಸ್ಪೀಚ್ ಥೆರಪಿಸ್ಟ್ ಹತ್ರ ತೋರಿಸ್ಬೇಕು. ಎಲ್ಲಿ ಹೋಗ್ಬೇಕು ಸರ್? ಜಾಲಪ್ಪ ಆಸ್ಪತ್ರೆಯಲ್ಲಿ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ. ಅವರು ಸುಮನ್ ತದೋದಕ್ಕೆ ಸರಿಯಾದ ತರಬೇತಿ ಕೊಡ್ತಾರೆ. ಓಕೆ ಸರ್. ನಮ್ಮ ಶಾಲೆಯಲ್ಲೂ ಇದೇ ತರ ಮಗು ತೋರಿಸ್ತಾ ಇದ್ದ. ಅಲ್ಲಿ ತರಬೇತಿ ತಗೊಂಡ್ಮೇಲೆ ಈಗ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಹೌದಾ ಸರ್? ಇದರಿಂದ ಅವನು ಮಾತಾಡೋದೇ ನಿಲ್ಸ್ಬಿಟ್ಟಿದ್ದಾನೆ, ಮತ್ತೆ ಬೇರೆ ಮಕ್ಳ ಜೊತೆ ಹೊಂದ್ಕೊಳ್ಳೋದೇ ಕಡಿಮೆ ಮಾಡಿದ್ದಾನೆ. ಹಾ ಮ್ಯಾಮ್, ಅರ್ಥ ಆಗುತ್ತೆ. ನೀವು ಆದಷ್ಟು ಬೇಗ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ಹತ್ರ ತೋರಿಸಿ. ಓಕೆ ಸರ್, ಥ್ಯಾಂಕ್ ಯು. ಸುಮನ್ ಅವನ ತಂದೆ ತಾಯಿಯ ಜೊತೆ ಸ್ಪೀಚ್ ಥೆರಪಿಸ್ಟ್ ಭೇಟಿಯಾಗಿ ಸಂಪೂರ್ಣ ಪರೀಕ್ಷೆ ಆದ ನಂತರ ಮಾತಿನ ತರಬೇತಿ ಕೂಡ ತಗೋತಿದ್ದಾನೆ. ಕೆಲವು ವರ್ಷಗಳ ನಂತರ ಸುಮನ್ ಅವನು ಓದಿದ್ದ ಶಾಲೆಯಲ್ಲಿ ಒಂದು ಫಂಕ್ಷನ್ ಅಲ್ಲಿ ಭಾಷಣ ಕೊಡಲು ಬಂದಿದ್ದಾನೆ. ಕೊನೆಯದಾಗಿ 2 ಮಾತು ಕೇಳಿ ಮುಗಿಸ್ತೀನಿ. ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತಡೆಗಳು ಬಂದರೂ ಅದನ್ನು ಎದುರಿಸಿ ಹೋಗಲು ಇಚ್ಛೆ ಮತ್ತು ಧೈರ್ಯ ಇರಬೇಕು. ಓ ಸುಮನ್, ಹೇಗಿದೀಯಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿಪ್ಪ. ಎಷ್ಟು ಗಡ್ಡನಾಗಿದ್ದೀಯಾ? ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಾ? ನೋಡಿದ್ರಲ್ಲ, ಉಗ್ಗುವಿಕೆ ತೊಂದರೆಗೆ ಔಷಧಿ ಮಾತ್ರೆಯಿಂದಾಗ್ಲಿ ಆಪರೇಷನ್ ಇಂದಾಗ್ಲಿ ಯಾವುದೇ ಪರಿಹಾರ ಇಲ್ಲ. ಅದಕ್ಕೆ ಒಂದೇ ಟ್ರೀಟ್ಮೆಂಟ್ ಅಂದ್ರೆ ಸ್ಪೀಚ್ ಥೆರಪಿ. ಅದೆಷ್ಟೋ ಮಂದಿ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ಅದ್ರ ಜೊತೆನೆ ಇದ್ದೋಗ್ತಾರೆ. ಆದಷ್ಟು ಬೇಗ ಸ್ಪೀಚ್ ಥೆರಪಿಸ್ಟ್ ಭೇಟಿಯಾಗಿ ಮಾತಿನ ತರಬೇತಿ ತಗೊಂಡ್ರೆ ನಮ್ಮ ಸುಮನ್ ರೀತಿ ಸರಾಗವಾಗಿ ಮಾತಾಡ್ಬೋದು.